ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ಹೊಸ ವಿಡಿಯೋಗೆ ಸ್ವಾಗತ. ಸೊ ಗುಡ್ ಮಾರ್ನಿಂಗ್ ಹೇಳೋಷ್ಟು ಮಾರ್ನಿಂಗ್ ಆಗಿಲ್ಲ, ನೋಡ್ಬೋದು ಇನ್ನು ಫುಲ್ ಕತ್ಲೇನೆ ಇದೆ. ಸೊ ನಾವು ಹೋಗ್ತಾ ಇದ್ದೀವಿ ಮಾನ್ಸೂನ್ ರೈಡು. ಇದು ಒಂಥರ ಎಕ್ಸೈಟೆಡ್ ರೈಡು, ಯಾಕಂದರೆ ಕುದುರೆ ಮುಖ ಹೋಗ್ತಾ ಇದ್ದೀವಿ. ಸೊ ನೋಡ್ಬೋದು ಫುಲ್ಲು ರೋಡೆಲ್ಲ ಖಾಲಿ ಇದೆ. ಮೇನ್ ರೋಡ್ ತೋರಿಸ್ತೀನಿ ರೀ, ಮೇನ್ ರೋಡ್ ಬರಲಿ. ಎಲ್ಲ ನೈಟೇ ಪೆಟ್ರೋಲ್ ಹಾಕ್ಸಿ ಗಾಡಿಗೆ ನಿಲ್ಸಿದ್ವಿ. ಸೊ ಬೆಳಿಗ್ಗೆ ಪೆಟ್ರೋಲ್ ಹುಡ್ಕೋಕೆ ಪ್ರಾಬ್ಲಮ್ ಇರಬಾರ್ದು ಅಂತ. ಸೊ ತುಂಬ ದಿನ ಆಗಿತ್ತು ಲಾಂಗ್ ರೈಡ್ ಮಾಡಿ, ಫೈನಲಿ ನಮ್ಮ ಮಾನ್ಸೂನ್ ರೈಡ್ ಹೋಗ್ತಾ ಇದ್ದೀವಿ. ಎಲ್ಲ ತಮ್ಮನೇಲಿ ನೋಡಿ ಆಲ್ರೆಡಿ ಗೊತ್ತಾಗಿರುತ್ತೆ, ಚಿಕ್ಕಮಗಳೂರು ಕುದುರೆಮುಖ ಸೈಡು, ಮೈನ್ ಆಗಿ ಕುದುರೆಮುಖ. ಈಗ ಹೋಯ್ತಾ ಅಂದಿವೆ ದೇವರ ಮನೆ, ಚಾರ್ಮಾಡಿ ಘಾಟ್ ನೋಡ್ಕೊಂಡು ಹೋಗ್ತೀವಿ. ಸೊ ವಿಡಿಯೋನ ಪೂರ್ತಿ ನೋಡಿ, ಫುಲ್ಲು ಡೀಟೇಲ್ ಆಗಿರುತ್ತೆ. ನೀವು ಹೋಗ್ಬೇಕಾದ್ರೆ ಯಾವ ರೂಟಲ್ಲಿ ಹೋಗ್ಬೋದು, ಹೇಗಿದೆ ಪ್ಲೇಸ್ಗಳು, ಯಾವ್ಯಾವ್ದು ಕವರ್ ಮಾಡ್ಬೋದು ಎಲ್ಲ ಹೇಳ್ತೀನಿ. ಸೊ ಮೋಸ್ಟ್ಲಿ ಇದೊಂದು 2-3 ಎಪಿಸೋಡ್ ಆಗುತ್ತೆ. ಸೊ ನೋಡಿ ಎಲ್ಲದನ್ನು. ಇವಾಗ ಸ್ಯಾಟಲೈಟ್ ಹತ್ರ ಹೋಗ್ತಾ ಇದೀವಿ, ಅಲ್ಲಿ ಇನ್ನೊಬ್ರು ಜಾಯ್ನ್ ಆಯ್ತಾರೆ. ಸೊ ವಿಡಿಯೋನ ಪೂರ್ತಿ ನೋಡಿ ಅಂತ ಹೇಳ್ತಾ ನಮ್ಮ ರೈಡ್ ಕಂಟಿನ್ಯೂ ಮಾಡೋಣ ಬನ್ನಿ. ಯಾರ್ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಒಳ್ಳೊಳ್ಳೆ ವಿಡಿಯೋಸ್ಗಳು ಹಾಕ್ತಾ ಇರ್ತೀನಿ, ಇದೇ ಥರ ಬೆಂಗಳೂರು ನಿಯರ್ ಪ್ಲೇಸಸ್ ಎಲ್ಲ ತೋರಿಸ್ತಾ ಇರ್ತೀನಿ. ನಾವು ಆ್ಯಕ್ಚುಲಿ ಇನ್ನೂ ಸ್ವಲ್ಪ ಮುಂಚೆನೇ ಹೋಗ್ಬೇಕಿತ್ತು, ಗೊತ್ತಲ್ಲ ನಿಮ್ಗೇನೆ, ಮಳೆನೇ ಇರಲಿಲ್ಲ, ಮಳೆ ಇಲ್ಲ ಅಂತ ವಿಡಿಯೋಗಳು ಬಂದಿತ್ತು. ಸೊ ಅದಕ್ಕೆ ಈ ಮಂತ್ ಎಂಡಿಗೆ ಪೋಸ್ಟ್ಪೋನ್ ಮಾಡಿದ್ವಿ ಪ್ಲ್ಯಾನ್ನ. ಇವಾಗೆಲ್ಲ ಮಳೆ ಎಲ್ಲ ಸ್ಟಾರ್ಟ್ ಆಗಿದೆ ಆ್ಯಕ್ಚುಲಿ ಎಲ್ಲ ಕಡೆ. ಲಾಸ್ಟ್ ವೀಕು ನಮ್ಮ ಫ್ರೆಂಡ್ ಒಬ್ರು ಹೋಗಿದ್ರು, ಒಳ್ಳೆ ಮಳೆ ಇದೆಯಂತೆ ಕುದುರೆಮುಖದಲ್ಲೆಲ್ಲ. ಸೊ ಹೋಗಿ ನೋಡಬೇಕು ಮಳೆ ಹೇಗಿದೆ, ಫಾಗ್ ಹೇಗಿದೆ, ಮಿಸ್ಟ್ ಹೇಗಿದೆ ಎಲ್ಲದನ್ನು ಅಲ್ಲೇ ಹೋಗಿ ನೋಡೋಣ ಬನ್ನಿ. ನಾನು ನೋಡ್ತೀನಿ, ನಿಮಗೂ ತೋರಿಸ್ತೀನಿ. ಸೊ ಹಂಗೆ ಆಂಜನೇಯ ದೇವಸ್ಥಾನದ ಹತ್ರ ಬಂದ್ವಿ, ಹಂಗೆ ಕೈ ಮುಕ್ಕೊಂಡು ಹೋಗೋಣ. ಸೊ ಗಾಳಿ ಆಂಜನೇಯ ದೇವಸ್ಥಾನದಲ್ಲಿ ಮೀಟಪ್ ಪಾಯಿಂಟ್ ಇತ್ತು, ಅಲ್ಲೇ ಒಂದು ಸ್ಟಾಪ್ ಕೊಟ್ಟು ಹಾಗೆ ಕೈ ಮುಕ್ಕೊಂಡು ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇವಾಗ ಹಿಂಗೆ ನಾಗರಬಾವಿ ಫ್ಲೈಓವರು, ಹಾಗೆ ಲೆಫ್ಟು ಪೀಣ್ಯ, ನೆಲಮಂಗಲ, ಕುಣಿಗಲ್ಲು, ಸೇಮ್ ಗೊತ್ತಲ್ಲ ರೂಟ್ ನಿಮ್ಗೇನೆ. ರೈಡರ್ಸು ಕಾಣಿಸ್ತಾ ಇದ್ದಾರೆ ಸ್ವಲ್ಪ ಜನ, ಒಂದು 2-3 ಜನ ನೋಡಿದೆ. ಇಲ್ಲಿ ಲೋಕಲ್ ಇಲ್ಲೆಲ್ಲಿ ಕಾಣಿಸ್ತಾರೆ, ಅಲ್ಲಿ ನೆಲಮಂಗಲ ಹತ್ರ ಹೋದಾಗ ಗೊತ್ತಾಗುತ್ತೆ ರೈಡರ್ಸ್ ಎಷ್ಟು ಜನ ಇದ್ದಾರೆ, ಹೇಗಿದ್ದಾರೆ ಅಂತ. ಸೊ ನೋಡ್ಬೋದು ಲಾರಿಗಳು ಸಿಕ್ಕಾಬಿಟ್ಟೆ ಇದೆ ಇಲ್ಲೇ ನಮ್ಮ ಬೆಂಗಳೂರು ಒಳಗಡೆನೆ. ಬಟ್ ಏನ್ ಮಾಡೋಕ್ಕಾಗಲ್ಲ. ಯಾವ್ದಾದ್ರು ಪಾಯಿಂಟ್ಸ್ ಹೇಳೋದೇನಾದ್ರು ಮರ್ತಿದ್ರೆ ಗ್ಯಾಪ್ನ ಬಂದಾಗ ಹೇಳ್ತೀನಿ, ನೆಕ್ಸ್ಟ್ ಯಾವಾಗ ನಾನು ನಿಲ್ಲಿಸ್ದಾಗ ಏನಾದ್ರು ಹೇಳ್ತೀನಿ ಇನ್ಫಾರ್ಮೇಶನ್. ಇಲ್ಲಿಂದ ಕುಣಿಗಲ್ಗೆ ಹೋದ್ರೆ ಆಲ್ಮೋಸ್ಟ್ ಒಂದು 80 ಕಿಲೋಮೀಟರ್ 90 ಕಿಲೋಮೀಟರ್ ಸ್ಟ್ರೆಚ್ ಇದ್ದಂಗೂ ಇರುತ್ತೆ, ಒಂದೊಳ್ಳೆ ಪಿಟ್ ಸ್ಟಾಪ್ ಕೊಟ್ಟಂಗೂ ಇರುತ್ತೆ. ಒಂದು ಟೀ ಕುಡ್ಕೊಂಡು ರೈಡ್ ಕಂಟಿನ್ಯೂ ಮಾಡ್ಬೋದು. ನಾವು ರೆಗ್ಯುಲರ್ ಆಗಿ ಕುಣಿಗಲ್ಲೇ ನಿಲ್ಸೋದು, ಇಲ್ಲೇ ಸುಮ್ಮನೆ ನೆಲಮಂಗಲ ಹತ್ರ ನಿಲ್ಸಿದ್ರೆ ಬೆಳಗ್ಗೆ ಹೊತ್ತೇನು ಒಂದು 30 ನಿಮಿಷ ಕೊಟ್ಟೋಗಿರ್ತೀವಿ, ಅಷ್ಟು ಬೇಗ ನಿಲ್ಸಿದ್ರೆ ಹೋಗೋಕ್ಕಾಗಲ್ಲ. ಸೊ ಕುಣಿಗಲ್ಲು ಒಂದು 5 ಕಾಲ ಅಷ್ಟೊತ್ತಿಗೆ ಬಿಟ್ವಿ, ಇವಾಗ ಒಂದು 6:30 ಆಗಿದೆ. ಆಲ್ಮೋಸ್ಟ್ ಹಾಸನ ಹತ್ರ ಇದ್ದೀವಿ. ಸುಮ್ಮನೆ ಹಂಗೆ ಒಂದು ಬ್ರೇಕ್ ತೊಗೊಂಡ್ವಿ, ಒಂದು 100-110 ಕಿಲೋಮೀಟ್ರ್ ಬಂದ್ವಿ. ಸೊ ನೋಡ್ಬೋದು ಗಾಡಿ ಫೋಟೋಶೂಟ್ ನಡೀತಾ ಇದೆ. ಇವಾಗ ಫಸ್ಟು ನಾವು ದೇವರ ಮನೆಗೆ ಹೋಗ್ತೀವಿ. ಇಲ್ಲಿಂದ ದೇವರ ಮನೆ ಬಂದು ಇವಾಗ ಇಲ್ಲಿಂದ ಒಂದು 100-120 ಕಿಲೋಮೀಟ್ರ್ ಇದೆ ಅಷ್ಟೇ. ಹಾಸನವರೆಗೂ ಹೋಗೋವರೆಗೂ ಅಷ್ಟೇ, ಅಲ್ಲಿಂದ ಮಾಮೂಲಿ ಸ್ವಲ್ಪ ಸ್ಲೋ ಆಗೇ ಹೋಗಬೇಕು. ಸೊ ತೋರಿಸ್ತೀನಿ ರೂಟೆಲ್ಲ ಹೇಗಿದೆ ಅಂತ, ಫುಲ್ ವಿಡಿಯೋ ನೋಡಿ. ಫುಲ್ಲು ರೈಡರ್ಸ್ಗಳು ಬಂದಿದ್ದಾರೆ, ಫುಲ್ಲು ಹೈವೇನಲ್ಲಿ ನೋಡಬೇಕು ಪ್ಲೇಸ್ಗಳಲ್ಲಿ ಎಷ್ಟು ಜನ ಇದ್ದಾರೆ ಅಂತ. ಸೊ ಇವಾಗ ಸನ್ರೈಸ್ ಆಗ್ತಾ ಇದೆ, ಸ್ವಲ್ಪ ಚಳಿ ಇದೆ, ಮಳೆ ಏನಿಲ್ಲ, ಆಲ್ಮೋಸ್ಟು ಸ್ಕೈ ಎಲ್ಲ ಕ್ಲಿಯರಾಗಿ ಐತೆ. ನೋಡಬೇಕು ಅಲ್ಲಿ ಚಾರ್ಮಾಡಿ ಘಾಟು ಕುದುರೆಮುಖ ಒಳಗೆ ಹೋದ್ಮೇಲೆ ಹಂಗೆ ಮಳೆಗಳೇನಾದ್ರು ಬರುತ್ತಾ ಅಂತ. ಸೊ ಹೊರಗಡೆ ಸೀಗೆಗುಡ್ಡ ಐತೆ, ಸೀಗೆಗುಡ್ಡ ಹತ್ರ ಬಂದಿದ್ದೀವಿ. ಫಾಗ್ ನೋಡಿ ಹೇಗೆ ಕವರ್ ಆಗಿದೆ ಅಂತ ತೋರಿಸ್ತೇನೆ. ಸೊ ನೋಡಿ ಹೇಗೆ ಕವರ್ ಆಗಿದೆ ಫಾಗು, ಫುಲ್ಲು ಮಸ್ತಾಗಿ ಕವರ್ ಆಗಿದೆ. ಮೇಲ್ಗಡೆ ವಿಂಡ್ ವೀಲ್ ಎಲ್ಲ ಏನು ಕಾಣಿಸ್ತಾನೆ ಇಲ್ಲ. ಸೊ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ, ಮಸ್ತಾಗಿದೆ. ಸೀಗೆಗುಡ್ಡ ಆಕ್ಚುಲಿ ಹೋಗಿಲ್ಲ ನಾನು, ನೆಕ್ಸ್ಟ್ ಯಾವಾಗಾದ್ರು ಒಂದ್ಸಲ ಕವರ್ ಮಾಡ್ಕೊಬೇಕು. ಸೊ ಇಲ್ಲಿ ಹಾಸನ ದಾಟ್ತಿದಂಗೆ ಲೈಟ್ ಆಗಿ ಹನಿ ಹಾಕಕ್ಕೆ ಸ್ಟಾರ್ಟ್ ಆಯ್ತು. ಅಂಡ್ ಮುಂದೆಗಡೆ ನೋಡಿ ಫುಲ್ಲು ಹೆವಿ ಕ್ಲೌಡ್ ಇದೆ, ಅಲ್ಲಿ ಮಳೆ ಬರ್ತಾ ಇರುತ್ತೆ ಅಂತ ಗೊತ್ತು, ಬಟ್ ಇಲ್ಲೂ ಹನಿ ಹಾಕಕ್ಕೆ ಸ್ಟಾರ್ಟ್ ಆಯ್ತು ಏನಿವೆ. ಸೊ ಅದಕ್ಕೆ ನಿಲ್ಲಿಸ್ಬಿಟ್ಟು ರೈನ್ ಕವರು, ರೈನ್ ಪ್ಯಾಂಟ್ ಎಲ್ಲ ಹಾಕೊಂಡ್ವಿ. ಕ್ಲೌಡ್ ಮಾತ್ರ ಫುಲ್ ಇದೆ, ಮೋಸ್ಟ್ಲಿ ಮಳೆ ಎಷ್ಟಿದೆ ಗೊತ್ತಿಲ್ಲ, ಒಟ್ನಲ್ಲಿ ಮಳೆ ಅಂತೂ ಇದೆ. ಸೊ ಮಳೆ ಜೋರಾಗಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ನಾನು ವೈರ್ಡ್ ಮೈಕ್ ಯೂಸ್ ಮಾಡೋದ್ರಿಂದ ವಾಯ್ಸ ಡಬ್ ಮಾಡ್ತಾ ಇದ್ದೀನಿ. ಸೊ ದೇವರ ಮನೆಗೆ ಹೋಗೋ ದಾರಿನೂ ಅಷ್ಟೇ ತುಂಬ ಬ್ಯೂಟಿಫುಲ್ ಆಗಿದೆ.
ಒಳ್ಳೆ ಗ್ರೀನರಿ, ಕರು ರೋಡು ಎಲ್ಲ ಸಕ್ಕತ್ತಾಗಿದೆ ಗಾಡಿ ಓಡಿಸೋದಕ್ಕೆ ಮಾತ್ರ. ಇಲ್ಲೆಲ್ಲ ರೂಟ್ ಸ್ವಲ್ಪ ಡೈವರ್ಷನ್ ಜಾಸ್ತಿ ಇದೆ, ಆದಷ್ಟು ಗೂಗಲ್ ಮ್ಯಾಪ್ ನೋಡಿಕೊಂಡೇ ಬನ್ನಿ. ಆ್ಯಂಡ್ ಶಾರ್ಟ್ ರೂಟ್ಗಳಲ್ವಾ, ಮಿಸ್ಸಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈ ರೂಟಲ್ಲೆಲ್ಲ ನಿಮಗೆ ಫುಲ್ಲು ಮೆಣಸು ಬೆಳೆದಿರ್ತಾರೆ, ನಿಮಗೆ ಕಾಣಿಸುತ್ತೆ, ಅದು ಫುಲ್ಲು ರೋಡಲ್ಲೇ ಬಿದ್ದಿರ್ತವೆ ಮೆಣಸುಗಳು. ಆ್ಯಂಡ್ ಅದು ಘಮ ಘಮ ಅಂತ ಇರುತ್ತೆ ರೋಡೆಲ್ಲ ಫುಲ್ಲು. ಒಂಥರ ವೈಬ್ ಮಾತ್ರ ಸಕ್ಕತ್ತಾಗಿದೆ ಇಲ್ಲಿ ಗಾಡಿ ಓಡಿಸೋದಕ್ಕೆ. ಅಲ್ಲಲ್ಲಿ ಸ್ವಲ್ಪ ಆಫ್ ರೋಡ್ಗಳಿದೆ, ಸ್ವಲ್ಪ ಸ್ಟೀಪು ಟರ್ನ್ಗಳೆಲ್ಲ ಇದ್ದಾವೆ. ಸೊ ಆದಷ್ಟು ನೋಡ್ಕೊಂಬನ್ನಿ, ರೋಡ್ ಸ್ವಲ್ಪ ಚಿಕ್ಕದಾಗಿದೆ. ಆಲ್ಮೋಸ್ಟ್ ರೋಡ್ ಕಂಡೀಷನ್ ಎಲ್ಲ ಚೆನ್ನಾಗೇ ಇದೆ, ಕೆಲವು ಕಡೆ ಮಾತ್ರ ತುಂಬ ಕಿತ್ತೋಗಿದೆ. ಸೊ ಆಲ್ಮೋಸ್ಟ್ ಬಂದಿದ್ದೀವಿ ದೇವರ ಮನೆಗೆ. ಎದುರುಗಡೆ ನೋಡ್ಬೋದು ನೀವು, ಬೆಟ್ಟ ಕಾಣಿಸ್ತಾ ಇದೆಯಲ್ಲ, ಅದೇ ದೇವರ ಮನೆ. ಬೈಕ್ ಪಾರ್ಕಿಂಗ್ ಚಾರ್ಜಸ್ಸು ಒಂದು ಬೈಕ್ಗೆ 20 ರುಪೀಸ್ ಇದೆ. ಎಂಟ್ರಿ ಫೀಸ್ ಎಲ್ಲ ಏನೂ ಇಲ್ಲ ಇಲ್ಲಿ. ಸೊ ನೀವೇನಾದರೂ ದೇವರ ಮನೆಗೆ ಬಂದಿಲ್ಲ ಅಂದರೆ ಒಂದ್ಸಲ ಬನ್ನಿ. ಆಮೇಲೆ ಅವತ್ತು ಹೋಗಿದ್ದು ಹಿಂಗೆ ರೈಟ್ ಸೈಡ್ ಹೋಗ್ಬಿಟ್ಟು ಮೇಲೆ ಹತ್ತಿದ್ವಿ, ಲೆಫ್ಟ್ ಸೈಡ್ ಫುಲ್ಲು ವ್ಯೂ ಇತ್ತು. ಇವತ್ತು ಅಲ್ಲೇ ಹೋಗೋಣ ಅಲ್ಲ? ಹಾಂ, ಫುಲ್ಲು ಫಾಗಿದೆ, ವ್ಯೂ ಕಾಣಿಸಲ್ಲ. ತೋರಿಸ್ತೀನಿ ಬನ್ನಿ. ಇಲ್ಲೆಲ್ಲ ಬಂದಾಗ ಶೂಸ್ ಹಾಕೊಂಡ್ಬನ್ನಿ. ಸೊ ನೋಡಿ ಎಲ್ಲ ಹೇಗಿದೆ ಅಂತ. ಫುಲ್ಲು ಕಲ್ಲುಗಳು, ಗ್ರಿಪ್ ಇರಬೇಕು. ನಾರ್ಮಲ್ ಸ್ಲಿಪ್ಪರ್ ಆದರೆ ಸುಮ್ಮನೆ ಸ್ಲಿಪ್ ಆಗುತ್ತೆ. ಫುಲ್ಲು ಸ್ಪೇಷಿಯಸ್ ಆಗಿದೆ ಇಲ್ಲಿ. ನೀವು ಯಾವ ಸೈಡ್ ಬೇಕಾದ್ರೂ ಹೋಗ್ಬೋದು, ಈ ಸೈಡು ಎಲ್ಲಿ ಬೇಕಾದರೂ ಹೋಗ್ಬೋದು. ಬಂದು ನೋಡಿ, ಈ ಥರ ಪ್ಲ್ಯಾಸ್ಟಿಕ್ ಎಲ್ಲ ಹಾಕಬೇಡಿ. ನೋಡಿ ಪ್ಲ್ಯಾಸ್ಟಿಕ್ ಹಾಕಿದ್ದಾರೆ, ಯಾರೋ ಸ್ಲಿಪ್ಪರೇ ಬಿಟ್ಬಿಟ್ಟಿದ್ದಾರೆ ಕಿತ್ತೋಗಿದೆ ಅಂತ. ಆ ಥರ ಎಲ್ಲ ಮಾಡಬೇಡಿ. ಬನ್ನಿ, ಜಾಗ ನೋಡಿ, ಜಾಗ ಮಾತ್ರ ಹಾಳು ಮಾಡಬೇಡಿ. ನೋಡ್ತೀರಾ ನೀವು ಹೇಗಿದೆ? ಲೆಫ್ಟ್ ಸೈಡ್ ತೋರಿಸ್ತಾ ಹೇಗಿದೆ ಮಿಸ್ಟು? ಸೂಪರ್. ನಾವು ಅಲ್ಲಿ ನಿಲ್ಲಿಸಿದ್ದೀವಿ ಗಾಡಿ, ಮೋಸ್ಟ್ಲಿ ನಿಮಗೆ ಕಾಣಿಸಲ್ಲ ಅನಿಸುತ್ತೆ. ಸೊ ನೀವು ಈ ಥರ ಪೀಕ್ ಮಾನ್ಸೂನಲ್ಲಿ ಬಂದರೆ ಈ ಥರ ಕ್ಲೌಡು, ಫಾಗು, ಮಿಸ್ಟು ಹೀಗೆ ನೋಡೋಕ್ಕೆ ಸಿಗೋದು. ನಿಮಗೆ ಕ್ಲಿಯರ್ ವ್ಯೂ ಬೇಕು, ಫುಲ್ ನೋಡಬೇಕು ಅಂದರೆ ಸೆಪ್ಟೆಂಬರ್ ಆದಮೇಲೆ ಬನ್ನಿ, ಚೆನ್ನಾಗಿ ಕಾಣಿಸುತ್ತೆ. ನಾನು ಲಾಸ್ಟ್ ಇಯರು ಅಕ್ಟೋಬರ್ಗೆ ಬಂದಿದ್ದೆ, ಕ್ಲಿಯರ್ ವ್ಯೂ ಇತ್ತು. ಆ ವ್ಲಾಗ್ನೂ ನೋಡಿ ಹೋಗಿ ಹೇಗಿದೆ ಅಂತ ಗೊತ್ತಾಗುತ್ತೆ. ಆ್ಯಂಡ್ ಈ ಪ್ಲೇಸ್ ಇರೋದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಲ್ಲಿ. ಆ್ಯಂಡ್ ಇಲ್ಲೇ ಪಕ್ಕದಲ್ಲಿ ಒಂದು ಕಾಲಭೈರವೇಶ್ವರ ಟೆಂಪಲ್ ಕೂಡ ಇದೆ, ಅದನ್ನು ನೋಡ್ಬೋದು ನೀವು. ಸೊ ಇವಾಗ ದೇವರ ಮನೆ ಎಲ್ಲ ನೋಡಿಕೊಂಡು ಬೆಟ್ಟ ಇಳಿತಾ ಇದ್ದೀವಿ. ಇಲ್ಲಿಂದ ಇವಾಗ ಫಸ್ಟು ಕೊಟ್ಗೆಹಾರಾಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಬೇಕು. ಮಧ್ಯಾಹ್ನ 11:30 ಆದರೂ ವೆದರ್ ನೋಡ್ಬೋದು ನೀವು ಯಾವ ಥರ ಇದೆ ಅಂತ. ಫುಲ್ಲು ಫಾಗು, ಗಾಡಿ ಓಡಿಸೋದಕ್ಕೆ ಮಾತ್ರ ಸಕ್ಕತ್ತಾಗಿದೆ ಎಕ್ಸ್ಪೀರಿಯೆನ್ಸು. ಯಾರೂ ಮಿಸ್ ಮಾಡ್ಕೋಬೇಡಿ. ಇನ್ನೊಂದು ಮಂತು 1.5 ಮಂತು ಇದೇ ಥರ ಇರುತ್ತೆ. ಒಂದು ಸಲ ಬಂದು ನೋಡಿ. ಕೊಟ್ಗೆಹಾರಲ್ಲಿ ಒಂದು ಒಳ್ಳೆ ನೀರು ದೋಸೆ ತಿನ್ಕೊಂಡು ಇವಾಗ ರಾಣಿಜೆರೆ ಕಡೆ ಹೊರಟಿದ್ದೀವಿ. ಹೋಯ್ತು